ಸರ್ ಏನು ಮಾಡ್ತೀರಿ ನೀವು ಇಲ್ಲಿಗ? ಕೈತೋಟ ಮಾಡಿದ್ರಿ? ಕೈತೋಟ ಸರ್, ಕಾಯಿಪಲ್ಲೆ, ಮೆತ್ತೆ, ಪಾಲಕ್ ಎಲ್ಲ ರೀ. ನೀವು ಬೆಳಿತೀರಿ ಇದನ್ನ? ಒಟ್ಟೆ ನಾವು ಅದೇ ಖರೀದಿಲ್ಲ. ಬೀಜ ಸಹಿತ. ಶಿಕ್ಷಣ ಸಾರ್ವತ್ರಿಕರಣಕ್ಕಾಗಿ ಕೇಂದ್ರ ಸರ್ಕಾರವು ಸರ್ವ ಶಿಕ್ಷಾ ಅಭಿಯಾನ ಜಾರಿಯ ನಂತರ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ವೇಳೆಯಲ್ಲಿ ಶುಚಿ, ರುಚಿಯಾದ ಮತ್ತು ಪೌಷ್ಟಿಕಾಂಶಯುಕ್ತ ಬಿಸಿ ಊಟವನ್ನು ನೀಡುವ ಯೋಜನೆ ಅಥವಾ ಕಾರ್ಯಕ್ರಮವೇ ಈ ಅಕ್ಷರ ದಾಸೋಹ. ಆದರೆ ಬಹುಪಾಲು ಶಾಲಾ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ಅರಿತು ಈ ಅಕ್ಷರ ದಾಸೋಹ ಯೋಜನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಎಂಬುದು ಮುಖ್ಯವಾದ ಪ್ರಶ್ನೆ. ಇಂತಹ ಕಾಲಘಟ್ಟದಲ್ಲಿ ಒಬ್ಬ ವಿಶಿಷ್ಟ ಹಾಗೂ ಕಾರ್ಯಪ್ರವೃತ್ತ ಸಹ ಶಿಕ್ಷಕರ ಬಗ್ಗೆ ತಮಗೆ ತಿಳಿಸದೇ ಹೋದರೆ ಬಹುಶಃ ತಪ್ಪಾಗುತ್ತದೆ. ಹೌದು ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಅತ್ಯಂತ ಸಣ್ಣ ಗ್ರಾಮವಾದ ಕೊಂಕಣವಾಡದಲ್ಲಿರುವ ಸರಕಾರಿ ಕಿರಿಯ ಪ್ರಾಥಮಿಕ ಮರಾಠಿ ಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಸವರಾಜ್ ಸಾವಂತನವರ್ ಮಕ್ಕಳಿಗೆ ಕನ್ನಡ ವಿಷಯ ಕಲಿಸುವುದರ ಜೊತೆಗೆ ಮಕ್ಕಳ ಆರೋಗ್ಯಕ್ಕೆ ಅವಶ್ಯಕವಾದ ಪೌಷ್ಟಿಕಾಂಶವನ್ನು ಒದಗಿಸುವಂತಹ ಉತ್ತಮ ಕೆಲಸ ಮಾಡುತ್ತಿದ್ದಾರೆ. ಹೇಗೆ ಅಂತೀರಾ? ಇಲ್ಲಿ ನೋಡಿ ವೀಕ್ಷಕರೇ, ಶಾಲಾ ಆವರಣದಲ್ಲಿಯೇ ಕೈತೋಟವನ್ನು ನಿರ್ಮಿಸಿ ವಿಧವಾದ ತರಕಾರಿ ಸೊಪ್ಪುಗಳನ್ನು ಬೆಳೆದು ಅದನ್ನೇ ಮಧ್ಯಾಹ್ನದ ಬಿಸಿ ಊಟಕ್ಕೆ ಬಳಸುತ್ತಾರೆ. ಅಷ್ಟೇ ಅಲ್ಲ, ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಸಾವಯವ ಪದ್ಧತಿಯಲ್ಲಿ ತರಕಾರಿಗಳನ್ನು ಬೆಳೆಯುವುದರ ಇವರ ವಿಶೇಷತೆ. ಬನ್ನಿ ಸ್ವತಃ ಅವರಿಂದಲೇ ತಿಳಿಯೋಣ. ಕೈತೋಟ ಮಾಡಿದ್ರಿ? ಕೈತೋಟ ಸರ್, ಕಾಯಿಪಲ್ಲೆ, ಮೆತ್ತೆ, ಪಾಲಕ್ ಎಲ್ಲ ರೀ. ನೀವು ಬೆಳಿತೀರಿ ಇದನ್ನ? ಒಟ್ಟೆ ನಾವು ಅದೇ ಖರೀದಿಲ್ಲ. ಬೀಜ ಸಹಿತ ತೋರಿಸ್ತಾರಲ್ಲ. ಅರೆ ಇದು ಅಲ್ಲ ಸರ್, ಇಷ್ಟು ಬಿಸಿ ಟೈಮ್ ಒಳಗಡೆ ಟೈಮ್ ಹೆಂಗೆ ತೆಗಿತೀರಿ ನೀವು ಅದನ್ನು? ನಮಗೆ ಮರಾಠಿ ಬರೋದಿಲ್ಲ ಸರ್. ಹಾಂ, ಹುಡುಗರಿಗೆ ಕನ್ನಡ ಅಷ್ಟೇ ಹೇಳಿದ್ರೆ ನಾವು ಕನ್ನಡ, ಗಣಿತ, ಇಂಗ್ಲೀಷ್ ಹೇಳ್ತಾನೆ. ಟೈಮ್ ಪಾಸ್ ಆಗೋದಿಲ್ಲ ರೀ. ಇದನ್ನ ಮಾಡ್ತಾರೆ ಸರ್. ಎಷ್ಟೋ ಜನ ಟೈಮ್ ಪಾಸ್ ಆಗೋದಿಲ್ಲ ಅಂತೇಳಿ ಸ್ಕೂಲ್ ಬರೋದಿಲ್ಲ. ನೀವು ಪಾಪ ಟೈಮ್ ಮಾಡತ್ತೀರಿ, ಅದ್ರ ಹೇಳ್ರಿ. ಇನ್ನು ಮರಾಠಿ ಏರಿಯಾದಾಗ ಸರ್ 90% ವಾರದಾಗ 2 ದಿವಸ 3 ದಿವಸ ಬರ್ತಾರೆ. ನಮಗೆ ಮನಿ ಬೇಡ, ಸಾಲಿ ಬಂದು ಟೈಮ್ ಹೋಗು ಸರ್. ಇಲ್ಲಿ ಏನೇನು ಹಾಕಿದ್ದೀರಿ ಈಗ, ಅಥವಾ ಏನು ಹಾಕಾರದ್ರಿ? ಏನು ಹಾಕ್ಬಿಟ್ಟು ಸರ್, ಏನೇನು ಹಾಕತ್ತಾರೆ ಸರ್? ಆರ್ಡರ್ ಪಾರ್ಟೇಷನ್ ಮಾಡಿದ್ರಿ ಈಗ? ಎಲ್ಲ ಮಳೆಗಾಲದಾಗ ಹೀರಿಕಾಯಿ ಅದು ಇತ್ತು. ಹಾಂ, ಹೀರಿಕಾಯಿ ರೀ, ಬೆಂಡೆಕಾಯಿ, ಬದನೆಕಾಯಿ ಎಲ್ಲ ಐತ್ರಿ. ಹಾಂ, ಮಳೆಗಾಲ ತೆಗೆದು ಸ್ವಚ್ಛ ಮಾಡಿಸಿದ್ರಿ. ಇನ್ನೊಂದೊಂದು ಗದ್ದಿ ಪಾಲಕ್ ಹಾಕ್ತಾನ್ರಿ, ಒಂದ್ ಗದ್ದಿ ಮೆತ್ತೆ ಹಾಕ್ತಾನ್ರಿ, ಒಂದ್ ಗದ್ದಿ ಕೆಂಪಲ್ಲಿ ಹಾಕ್ತಾನ್ರಿ. ಈ ಸದ್ಯ ಬದನೆಕಾಯಿ ಚಾಲು ಐತ್ ನೋಡ್ರಿ ಈಗ. ಅಲ್ಲಿ ಮಾಡೋದ್ರಲ್ರಿ. ಬರ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂತಹ ಅಪರೂಪದ ಶಿಕ್ಷಕರು ಕೇವಲ ಬೆರಳಿಕೆಯಷ್ಟು ಮಾತ್ರ ಇದ್ದಾರೆ. ಇವರು ಇನ್ನುಳಿದ ಶಿಕ್ಷಕರಿಗೆ ಮಾದರಿ.